ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಹಾಗೂ ಇರಾನ್ ಯುದ್ಧ ಅಂತೂ ಮುಂದುವರೆದಿದೆ. ನಿಲ್ಲುವಂತ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಸ್ರೇಲ್ ಇರಾನ್ ನಡುವೆ ಶುರುವಾದಂತ ಯುದ್ಧ ಈಗ ಅಮೆರಿಕಾರು ಕೂಡ ಅದರಲ್ಲಿ ಭಾಗಿಯಾಗಿರೋದ್ರಿಂದ ಯುದ್ಧಗಳು ಪ್ರತಿದಾಳಿಗಳು ನಡೀತಾ ಇದೆ. ನೋಡಿ, ಲೆಬನಾನ್ ಮೇಲೆ ಈಗ ಮತ್ತೆ ಭೀಕರ ದಾಳಿ ನಡೆಸಿದಂತ ಇಸ್ರೇಲ್ ವಾಯುಪಡೆ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ದಾಳಿ ಮಾಡಿದೆ. ಸದ್ಯ ಗಾಯಾಳುಗಳನ್ನ ಸಾಗಿಸ್ತಾ ಇದ್ದಂತ ಆಂಬ್ಯುಲೆನ್ಸ್ ಮೇಲೂ ಕೂಡ ದಾಳಿ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಇಸ್ರೇಲ್ ದಾಳಿಗೆ ದಕ್ಷಿಣ ಲೆಬನಾನ್ನಲ್ಲಿ 4 ಮಂದಿ ದುರ್ಮರಣ ಕಂಡಿದ್ದಾರೆ. ಇರಾನ್ ಜೊತೆ ಕದನ ವಿರಾಮ ಆದರೂ ಕೂಡ ಹಿಜ್ಬುಲ್ಲಾ ವಿರುದ್ಧ ನಿಲ್ಲಲ್ಲ ದಾಳಿ. ಹಿಜ್ಬುಲ್ಲಾ ಉಗ್ರರ ವಿರುದ್ಧ ದಾಳಿ ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಹೀಗಾಗಿ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇರಾನ್ ಅಮೆರಿಕ ಯುದ್ಧ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಈಗ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಟ್ರಂಪ್ ವಾರ್ನ್ ಮಾಡಿದ್ರು, ಅದ್ರ ಮಧ್ಯದಲ್ಲೇ ಇಸ್ರೇಲ್ ಮತ್ತೆ ದಾಳಿ ಪ್ರತಿದಾಳಿಗಳನ್ನ ಮಾಡ್ತಿದೆ. ಸದ್ಯ ಯುದ್ಧದ ಈ ಒಂದು ಭೀಕರತೆ ನಿಲ್ಲುವಂತ ಲಕ್ಷಣಗಳು ಇಲ್ವಾ? ಸೌಖ್ಯ, ಏನಂದ್ರೆ ಇರಾನ್ ಮತ್ತೆ ಅಮೆರಿಕ ನಡುವೆ ಏನು ಇವತ್ತು ಬೆಳಗ್ಗೆ ಅಷ್ಟೇ ಒಂದು ಮಹತ್ವದ ಮಾತುಕತೆ ನಡೆದಿದೆ. ಜೊತೆಗೆ ಒಂದು ಕದನ ವಿರಾಮ ಕೂಡ ಏರ್ಪಟ್ಟಿದೆ 14 ದಿನಗಳ ಕಾಲ. ಆದ್ರೆ ಈ ಒಂದು ಕದನ ವಿರಾಮ ಲೆಬನಾನ್ ನಲ್ಲಿರೋ ಹಿಜ್ಬುಲ್ಲಾ ಉಗ್ರರ ಜೊತೆಗೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ಇವತ್ತು ಬೆಳಗ್ಗೆನೆ ಹೇಳಿತ್ತು. ಜೊತೆಯಲ್ಲೇ ಈ ಒಂದು ಮಾಹಿತಿಗೆ ಪೂರಕವಾಗಿ ಇದೀಗ ಲೆಬನಾನ್ ನಲ್ಲಿರುವಂತಹ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ ಭಾರಿ ಪ್ರಮಾಣದ ದಾಳಿಯನ್ನ ನಡೆಸಿದೆ. ಹಾಗೆ ನೋಡಿದ್ರೆ ಲೆಬನಾನ್ ನಲ್ಲಿರುವ ಹಿಜ್ಬುಲ್ಲಾ ಉಗ್ರರು ಇರ್ಬೋದು, ಗಾಜಾಪಟಿಯ ಹಮಾಸ್ ಉಗ್ರರು ಮತ್ತೆ ಯಮನ್ ನಲ್ಲಿರೋ ಹೌತಿ ಉಗ್ರರು ಏರಿದ್ದಾರೆ. ಆ 3 ಉಗ್ರ ಸಂಘಟನೆಗಳಿಗೆ ಇರಾನ್ ಬೆಂಬಲವಾಗಿ ನಿಂತಿದೆ. ಮತ್ತೆ ಇರಾನ್ನ ಪ್ರಾಕ್ಸಿ ಉಗ್ರ ಸಂಘಟನೆಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಉಗ್ರ ಸಂಘಟನೆಗಳ ಮೇಲೂ ದಾಳಿ ನಡೆಸಬಾರದು ಅನ್ನೋದು ಇರಾನ್ನ ಷರತ್ತಾಗಿತ್ತು. ಆದ್ರೆ ಇರಾನ್ನ ಈ ಒಂದು ಷರತ್ತನ್ನ ಇಸ್ರೇಲ್ ಯಾವುದೇ ಕಾರಣಕ್ಕೂ ಒಪ್ಪಕ್ ರೆಡಿ ಇಲ್ಲ. ಅದರಲ್ಲೂ ಎಷ್ಟು ಮಟ್ಟಿಗೆ ದಾಳಿ ನಡೆದಿದೆ ಅಂದ್ರೆ ದಕ್ಷಿಣ ಲೆಬನಾನ್ ನಲ್ಲಿ ಒಂದು ಗಾಯಾಳುಗಳನ್ನ ಹೊತ್ತು ಸಾಗುತ್ತಿದ್ದ ಆಂಬ್ಯುಲೆನ್ಸ್ ಮೇಲೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಒಂದು ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ಆ ಒಂದು ಆಂಬ್ಯುಲೆನ್ಸ್ ನಲ್ಲಿದ್ದ 4 ಮಂದಿ ದುರ್ಮರಣ ಅಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕದನ ವಿರಾಮ ಏರ್ಪಟ್ಟಿದ್ರು ಕೂಡ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಈ ರೀತಿ ದಾಳಿ ನಡೆಸ್ತಿರೋದು ಮುಂದಿನ ದಿನಗಳಲ್ಲಿ ಇರಾನ್ ಇಸ್ರೇಲ್ ವಿರುದ್ಧ ಮತ್ತೆ ದಾಳಿ ನಡೆಸೋದಕ್ಕೆ ಪ್ರೇರೇಪಣೆ ಆಗ್ಬೋದು. ಜೊತೆಗೆ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ನಮ್ಮ ದಾಳಿ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕವನ್ನ ಗುರಿಯಾಗಿಸಿ ಏನೊಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡ್ತಿದ್ದಂತ ಇರಾನ್ ಆ ದಾಳಿಯನ್ನು ನಿಲ್ಲಿಸಿ ಕೇವಲ ಇಸ್ರೇಲ್ ಅನ್ನ ಕೇಂದ್ರೀಕರಿಸಿ ತನ್ನ ದಾಳಿಯನ್ನು ಮುಂದುವರಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ದಿಲೀಪ್ ಮಾಹಿತಿಗೆ.